ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಲ್ಲಘಟ್ಟ ಗ್ರಾಮದಲ್ಲಿ ಸರ್ಕಾರದ ವಿಶೇಷ ಮೀಸಲಾತಿಯಡಿ ವಿಶಿಷ್ಟಚೇತನ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಶಾಸಕ ಎಸ್.ಟಿ. ಸೋಮಶೇಖರ್ ಅವರ ಉಪಸ್ಥಿತಿಯಲ್ಲಿ ಶನಿವಾರ ವಿತರಿಸಿ ಅವರು ಮಾತನಾಡಿದರು. ಪಂಚಾಯಿತಿಯ ಹಿರಿಯ ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಅನೇಕರ ಪ್ರಾಮಾಣಿಕ ಶ್ರಮದಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಕಾರ್ಯ ಸೇರಿದಂತೆ ಅರ್ಹ ಫಲಾನುಭವಿಗಳಿಗೆ ಕಾನೂನುಬದ್ಧವಾಗಿ ನಿವೇಶನ ಹಂಚಿಕೆ ಮಾಡಲು ಸಾಧ್ಯವಾಗಿದೆ ಹಾಗೂ ವಸತಿ ಖಾತೆ ಸಚಿವ ಜಮೀರ್ ಅಹ್ಮದ್ ಅವರು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಯೋಜನೆಯಡಿ ಕ್ಷೇತ್ರದ ಜನರಿಗಾಗಿ ನಿವೇಶನ ನೀಡಲು ಸಹಕಾರ ನೀಡಿದ್ದಾರೆ. ಕ್ಷೇತ್ರದಲ್ಲಿ ಮತ್ತಷ್ಟು ನಿವೇಶನ ಹಂಚಿಕೆ ಮಾಡುವ ಉದ್ದೇಶವಿದ್ದು ಶೀಘ್ರದಲ್ಲಿ ವಿತರಿಸಲಾಗುವುದು ಎಂದು ಶಾಸಕ ಸೋಮಶೇಖರ್ ಹೇಳಿದರು. ಯಶವಂತಪುರ ಕ್ಷೇತ್ರಕ್ಕೆ ಎಸ್.ಟಿ. ಸೋಮಶೇಖರ್ ಅವರು ಶಾಸಕರಾಗಿರುವುದು ನಮ್ಮೆಲ್ಲರ ಭಾಗ್ಯ. ರಾಜ್ಯದಾದ್ಯಂತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಮ್ಮ ಕ್ಷೇತ್ರದ ಶಾಸಕರ ಕಾರ್ಯವೈಖರಿಯೇ ಪ್ರಥಮ ಎಂದು ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿ.ಎಚ್. ಪ್ರಭು ಶಾಸಕರ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಇಒ ಡಾಕ್ಟರ್ ಬಿಂದು, ಪಿಡಿಒ ಭಾರತಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೇಣುಗೋಪಾಲ್, ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು, ಗ್ರಾಮಸ್ಥರು ಇನ್ನಿತರರು ಉಪಸ್ಥಿತರಿದ್ದರು. ಸಬ್ ರಿಜಿಸ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಆದಷ್ಟು ಬೇಗ ಇವ್ರಿಗೆ ರಿಜಿಸ್ಟ್ರು ಸಹ ಮಾಡಿಸಿ ಈ ಸೊತ್ತು ಇಶ್ಯೂ ಮಾಡಿದ್ದೀನಿ ಸರ್. ರಿಜಿಸ್ಟ್ರು ಮಾಡಿಸಿ ಅವ್ರಿಗೆ ಫಲಾನ್ ನಾವು ಕೊಟ್ಟಾಗ ಒರಿಜಿನಲ್ಸು ಅವ್ರು ಇಲ್ಲಿ ಬಂದು ಮನೆ ಕಟ್ಕೊಂಡು ಅವ್ರ ಜಾಗನ ಅವ್ರು ಗುರುತ ಮಾಡಿಕೊಂಡು ಮನೆ ಕಟ್ಕೊಳ್ಬೋದು. ಅದಕ್ಕೆ ನಮ್ಮ ಶಾಸಕರು, ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿ ನಿಮ್ಮ ಜೊತೆಯಲ್ಲಿರುತ್ತೆ ಆ ಪ್ರಕ್ರಿಯೆ ಮಾಡೋವರೆಗೂ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಿವೇಶನ ಇರಲಿಲ್ಲ ಅಂಥದ್ರಲ್ಲಿ ವಿಕಲಚೇತನರಿಗೆ ಒಂದು ಅವಕಾಶವನ್ನ ಕೊಟ್ಟು ಅವರು ಸಹ ಸಮಾಜದಲ್ಲಿ ಒಂದು ಸ್ವಂತ ಸೂರಿನ ಅಡಿಯಲ್ಲಿ ಅವ್ರು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮಾರುತಿ ಅಂಗವಿಕಲ ಸಂಘರಿಗೂ ಮತ್ತು ಎಲ್ಲರಿಗೂ ಸಹ ವಿಶೇಷ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಸರ್. ಕಾಳಜಿಯಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ 214 ಜನಕ್ಕೆ ಹಕ್ಕುಪತ್ರನ ಇವತ್ತು ವಿತರಣೆ ಆಗಿದೆ. ಇನ್ನು ಮುಂದಿನ ಕೆಲಸ ಕಾರ್ಯಗಳಲ್ಲೇ ಏನಾಗಬೇಕು ಅದನ್ನೆಲ್ಲ ಅವ್ರ ಗಮನಕ್ಕೆ ತಂದಿದ್ದೀವಿ. ನಮ್ಮ ಬಿಂದು ಮೇಡಮ್ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಇಲಾಖೆಗಳಿಗೆ ಪತ್ರ ಬರೆದಿದ್ದಾರೆ. ಈಗ ಆಲ್ರೆಡಿ ನಮ್ಮ ಬಡಾವಣೆ ಅಭಿವೃದ್ಧಿಗಾಗಿ ಅಂದಾಜು ಪಟ್ಟಿ ಸಿದ್ಧ ಆಗಿದೆ. CEO ಮೇಡಮ್ ಸೈನ್ ಹಾಕಿ ಕಳಿಸಿದ್ರೆ ಅದು ಮುಂದಿನ ಹಂತದಲ್ಲಿ ನಮ್ಮ ಸಾಹೇಬರು ಅಭಿವೃದ್ಧಿ ಅತ್ತೆ ಇದು ಮಾಡಿಕೊಡ್ತಾರೆ ಅನ್ನೋ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಈಗ ಏನಪ್ಪ ಅಂದ್ರೆ ಎಲ್ಲರಿಗೂ ಈಗ ಸದ್ಯದಲ್ಲಿ ನಮಗೆ 80 ಮನೆಗಳನ್ನ ಮಂಜೂರು ಮಾಡಿದ್ದಾರೆ. ಯಾರು ಮೊದಲು ಮನೆ ಕಟ್ತೀನಿ ಅಂತ ನೀವು ಮುಂದೆ ಬಂದ್ರೆ ಅವ್ರಿಗೆ ತಕ್ಷಣದಲ್ಲೇ ಮನೆ ಕಟ್ಟೋದಕ್ಕೆ ಮಂಜೂರಾತಿ ಪತ್ರ ಕೊಡ್ತಾರೆ. ನಮ್ಮ ಶಾಸಕರು ಮಾಡಿರ್ತಕ್ಕಂಥ ನಮ್ಮ ಬಗ್ಗೆ ಕಾಳಜಿ ತಗೊಂಡಿರೋದ್ರಲ್ಲಿ ನಮಗೆ ಬಹಳಷ್ಟು ಇಷ್ಟು ಅಂದ್ರೆ ಸಂತೋಷ ಆಗುತ್ತೆ. ಅಂಗವಿಕಲರ ಬಗ್ಗೆ ಕಾಳಜಿ ಒಂದು ಮುಖ್ಯ ಆಗಿರ್ತದೆ. ಆ ಮುಖ್ಯ ಕಾಳಜಿನ ನಮ್ಮ ಶಾಸಕರು ನಮ್ಗೆ ಯಾವಾಗಲೂ ತೋರಿಸಿದ್ದಾರೆ. ಅದು ಕ್ಷೇತ್ರದಲ್ಲಿ ಏನ್ ನಾವು ಹಕ್ಕುಪತ್ರ ಕೊಟ್ಟಿಲ್ಲ ಅಂಗವಿಕಲರಿಗೆ ಅಂತ ಹೇಳಿದ್ರೆ, ಅದೇ ರೀತಿ 224 ಕ್ಷೇತ್ರದಲ್ಲಿ ಸಿಗದಂತ ಶಾಸಕರು ನಮ್ಗೆ ಸಿಕ್ಕಿದ್ದಾರೆ. ಯಾಕೆ ಅಂತಂದ್ರೆ ಅವ್ರ ಮನೆಯಲ್ಲಿ 6ನೇ ತಾರೀಕು ಮಗನ ಮದುವೆ. ಆ ಮದುವೆ ಕಾರ್ಯಕ್ರಮ ಬಿಟ್ಟು ನಮ್ಗೆ ಹಿಂಗ ಹಕ್ಕುಪತ್ರ ಕೊಡ್ಬೇಕಣ್ಣ ಅಂದ ತಕ್ಷಣನೇ ಡೇಟು ಫಸ್ಟ್ ಕೊಟ್ಬಿಡ್ಗುರು, ಯಾವುದೇ ರೀತಿ ಅದನ್ನ ತಡ ಮಾಡೋದು ಬೇಡ ಅಂತ ಹೇಳಿ ಕೊಟ್ಟು ನಮ್ಗೆ ಸಮಯ ಕೊಟ್ಟು ನಾವು ಒಂದು 5-6 ಜನಕ್ಕೆ ಹಕ್ಕುಪತ್ರ ಕೊಟ್ಬಿಟ್ಟು ನಾವು ಅಣ್ಣನ್ ಕಳ್ಸೋಣ ಅಂತ ಹೇಳಿದ್ರು. ಬೇಡ ಎಲ್ಲಾರ್ಗು ಹಕ್ಕುಪತ್ರ ಕೊಡಿ ಅಂತ ಹೇಳಿ ಅಷ್ಟು ತಾಳ್ಮೆ. ನಮ್ಮ ಮನೆಯಲ್ಲಿ ಯಾವ್ದಾರ ಒಂದು ಮದುವೆ ಆಗ್ಲಿ, ಒಂದು ಬರ್ತ್ಡೇ ಆಗ್ಲಿ, ಒಂದು 4-5 ದಿವಸದಲ್ಲಿ ಇದ್ರೆ ಈಗಪ್ಪ ನಡಿ ಎಲ್ಲ ಮುಗಿಲಿ ಆಮೇಲೆ ಕೊಡೋಣ ಅಂತ ನಾವೇ ಮುಂದೂಡ್ತಾ ಇದ್ದೋ. ಅಂಥದ್ರಲ್ಲಿ ನಮ್ಮ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರೂ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಂಥ ನಮ್ಮ ಶಾಸಕರು ನಮ್ಗೆ ಸಿಗೋದಿಲ್ಲ. ಅಂತ ಶಾಸಕರು ನಮ್ಗೆ 224 ಕ್ಷೇತ್ರದಲ್ಲಿ ಸಿಗದಂತ ಶಾಸಕರು ನಮ್ಗೆ ಸಿಕ್ಕಿದ್ದಾರೆ ಅಂತ ಹೇಳಕ್ ಹೆಮ್ಮೆ ಪಡ್ತೀನಿ. ಕ್ಷೇತ್ರ
ಇದು 6.5 ಲಕ್ಷ ಪಾಪ್ಯುಲೇಷನ್ ಇದೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಬಿಂದೂರು ನಮ್ಮ ಈ ಕ್ಷೇತ್ರಕ್ಕೇನೆ ರಾಮೋಳ್ಳಿಗೆ ಅದು ನಿಮಗೆ ಕೊಡ್ತಕ್ಕಂಥದ್ದು. ಯಾರು 224 ಮೇಲೆ ನೀವು ನಿವೇಶನ ತಗೊಂಡಿದ್ದೀರಿ, ಯಾರು ಪ್ರಯಾರಿಟಿ ಮೇಲೆ ಪ್ರಭುವರೇ ನೀವು 108 ಜನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ನೋಡಬೇಕು. ಈಗ ಮಾರ್ಚ್ ಆದ್ಮೇಲೆ ತಿರ್ಗಾ ಇನ್ಸ್ಟಾಲ್ಮೆಂಟ್ ಬೇರೆ ಮಾಡಿಸಿದಂಥ ಸಂದರ್ಭದಲ್ಲಿ ಮಿಕ್ಕದವರಿಗೆ ಅವರಿಗೆ ಕೊಡ್ತಕ್ಕಂಥದ್ದು. ರಸ್ತೆಗಳು ಬೇರೆ ಬೇರೆ ಮಾಡ್ತಕ್ಕಂಥದಕ್ಕೆ ಮುಂದಿನ ದಿವಸಗಳಲ್ಲಿ ಅದಕ್ಕೂ ಕೂಡ ಚಾಲನೆಯನ್ನ ಮಾಡ್ತೇವೆ. ಯಾರು ಕೂಡ ಸೇಲ್ ಮಾಡಕ್ಕೆ ಹೋಗಬೇಡಿ. ಯಾಕೆಂದ್ರೆ ಸರ್ಕಾರದಲ್ಲಿ ಬಹಳ ಶ್ರಮಪಟ್ಟು ನಮ್ಮ ಅಂಗವಿಕಲರ ಬಹಳ ಜನ ಓಡಾಡ್ತಾ ಇದ್ರು ಇದಕ್ಕೆ, ಈ ಜಾಗ ಉಳಿಸ್ಲಿಕ್ಕೆ. ಜಾಗನೂ ಕೂಡ ಉಳಿದಿದೆ. ಹೋಗ್ತಕ್ಕಂಥ ಬರ್ತಕ್ಕಂಥದ್ದಕ್ಕೆ ಎಲ್ಲ ಕೂಡ ಏನೇನು ರಸ್ತೆ ಇರ್ಬೋದು, ಮತ್ತೊಂದು ಇರ್ಬೋದು, ಮುಂದಿನ ದಿವಸಗಳಲ್ಲಿ ಅದು ಕೂಡ ರೆಡಿ ಆಗ್ತದೆ. ಕೆಂಪೇಗೌಡ ಬಡಾವಣೆ ಇರೋದ್ರಿಂದ ಎಲ್ಲೆಲ್ಲಿ ಕೆಂಪೇಗೌಡ ಬಡಾವಣೆ ಇದೆ ಅಲ್ಲೆಲ್ಲ ಕೂಡ UGD ಕಾವೇರಿನೂ ಕೂಡ ಬರ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಚಾಲನೆ ಆಗಿದೆ. ನಮ್ಮ ಪ್ರಭು ಒಂದೇ ಕಮಿಟ್ಮೆಂಟ್, ನಿವೇಶನ ಕೊಡಬೇಕು, ಅವ್ರಿಗೆಲ್ಲ ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಅಂತೇಳಿ ಬಹಳ ಶ್ರಮಪಟ್ಟು ಇದನ್ನ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅದೇ ತರ ನಮ್ಮ ವೇಣನು ಕೂಡ ಫಸ್ಟ್ ಇವ್ರಿಗೆ ಮಾಡಬೇಕು ಅಂತೇಳಿ ಅವರ ಅಧ್ಯಕ್ಷ ಅವಧಿಯಲ್ಲಿ ಕೂಡ ಮೊದಲನೇ ಇನ್ಸ್ಟಾಲ್ಮೆಂಟ್ ನ ಕೊಡ್ತಕ್ಕಂಥದ್ದು ಕೂಡ ಆಗಿದೆ. ಇದಕ್ಕೆ ನಮ್ಮ ರಾಮೋಳಿಯ ಬಹುತೇಕ ಎಲ್ಲ ಸದಸ್ಯರುಗಳು ಮತ್ತೆ ಲೀಡರ್ಗಳು, ನಮ್ಮ PDO ಬಹಳ ಶ್ರಮ ಹಾಕಿ ಪ್ರತಿಯೊಬ್ಬರಿಗೂ ಇದು ಅವರ ಮನೆ ಬಾಗಿಲಿಗೆ ತಲುಪಬೇಕು ಅಂತಕ್ಕಂಥದ್ದನ್ನ ಕೂಡ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿದ್ದಾರೆ. ಮತ್ತು ತಾಲೂಕು ಯುವ ಬಿಂದೂರು ಕೂಡ ಅಂಗವಿಕಲರಿಗೆ ವಿಶೇಷವಾಗಿ ಗಮನ ಹರಿಸಿ ಜಿಲ್ಲಾಧಿಕಾರಿಗಳು, ರಾಜೀವ್ ಗಾಂಧಿ ಮತ್ತು ಇನ್ನಿತರ ಎಲ್ಲರಿಗೂ ಕೂಡ ಅವರು ಪದೇ ಪದೇ ಮನವಿಯನ್ನು ಮಾಡಿ ಇವತ್ತು ತಮಗೆ ಕುಳಿತುತ್ತವೆ ಹಕ್ಕುಪತ್ರವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ತಮಗೆಲ್ಲರಿಗೂ ಅವರಿಗೆ ನಿಮ್ಮ ಮುಖಾಂತರ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಿಕ್ಕ ಏನೇನು ಮೂಲಭೂತ ಸೌಕರ್ಯ ಬೇಕು ಅದನ್ನೆಲ್ಲವನ್ನ ಮುಂದಿನ ಹಂತಗಳಲ್ಲಿ ತಮಗೆ ಪ್ರಯಾರಿಟಿ ಮೇಲೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಚಾಲನೆಯನ್ನ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಿ. 5 ಎಕರೆ ಜಮೀನು ರಾಮೋಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲರ್ಟ್ ಆಗಿತ್ತು. ಬಹಳ ದಿವಸದಿಂದ ಹೋರಾಟ ನಡೀತಾ ಇತ್ತು. ಕಳೆದ ಸಲ 100 ಮೇಲೆ 122 ವೇಣುಗೋಪಾಲ್ ಅಧ್ಯಕ್ಷರಾಗಿದ್ದಂತ ನಮ್ಮ ಪ್ರಭುವರ ಅಧ್ಯಕ್ಷತೆಯಲ್ಲಿ ಸುಮಾರು 91, ನಮ್ಮಿಕ್ಕ 16 ಬ್ಯಾಲೆನ್ಸ್ ಇದೆ, ಅದನ್ನು ಕೊಡ್ತಕ್ಕಂಥದ್ದು. ಇದಕ್ಕೆಲ್ಲ ಬಹಳ ಶ್ರಮ ಹಾಕಿದ್ದಾರೆ ನಮ್ಮ EO ಬಿಂದು ಅವರು, ಎಲ್ಲ ರಾಜೀವ್ ಗಾಂಧಿ, DC ಆಫೀಸರು, ತಾಲೂಕು ಕಚೇರಿ. ಅಂಗವಿಕಲರಿಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಗಮನ ಹರಿಸಿದ್ದಾರೆ. ಇದು ಸುತ್ತಮುತ್ತ ಕೆಂಪೇಗೌಡ ಬಡಾವಣೆ ಬಂದಿರೋದ್ರಿಂದ ಮಧ್ಯದಲ್ಲಿ ಒಳ್ಳೆಯ ಭೂಮಿನೂ ಕೂಡ ಅವರಿಗೆ ಕೊಟ್ಟಂತಾಗಿದೆ ಸರ್ಕಾರ. ಮೂಲಭೂತ ಸೌಕರ್ಯ ಏನು ಬೇಕೋ ಅದನ್ನು ಒದಗಿಸ್ತಕ್ಕಂಥದ್ದಕ್ಕೆ ಜಮೀರ್ ಅಹಮದ್ ಅವರು ನಮ್ಮ 1500 ಮನೆ ಕಟ್ಟತಕ್ಕಂಥದ್ದಕ್ಕೆ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ 108 ಕೊಡಬೇಕು ಅಂತೇಳಿ ಬಿಂದೂರು ಅದನ್ನ ಒಂದು ಒಳ್ಳೆಯ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ. ಅದನ್ನ ಪ್ರಭುರು ಎಲ್ಲ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ರಾಮೋಳ್ಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಲೀಡರ್ಗಳು ಕೂಡ ಇನ್ನು 22 ಎಕರೆ ಆಶ್ರಯ ನಿವೇಶನ ಕೊಡ್ತಕ್ಕಂಥದ್ದಕ್ಕಿದ್ದರೂ ಫಸ್ಟು ಈ ಮಾರುತಿ ಅಂಗವಿಕಲ ಸಂಘದ ಅವರು ಮೆಂಬರ್ಶಿಪ್ ಮಾಡಿ ಅಂದರೆ ಅವತ್ತು ವರ್ಷಾನುಗಟ್ಟಲೆ ಕಾಯ್ತಾ ಇದ್ರು. ಅವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತೇಳಿ ಅವ್ರಿಗೆ ಇವತ್ತು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಇನ್ನು ಮಿಕ್ಕದ್ದು ಜನರಲ್ಗೆ ನಿವೇಶನವನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಿನ ದಿವಸಗಳಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ. ಸುಮಾರು 25 ಎಕರೆ ಇದೆ. ಈಗ ಎಲ್ಲೆಲ್ಲಿ ಪಂಚಾಯತಿಗಳದ್ದಿದೆ ಜೊತೆಗೆ ಮನೆಗಳು ಬೇರೆ 14,000 ನಮ್ಮ ಕ್ಷೇತ್ರದಲ್ಲೇ ಮನೆ ಕಟ್ತಿದ್ದಾರೆ.
ಕೆಲವರು ಅಪಾರ್ಟ್ಮೆಂಟ್ಸು ಕೂಡ ಮನೆ ತಗೊಳ್ತಾ ಇದ್ದಾರೆ. ಇನ್ನು ಕೆಲವರು ಇಂಡಿವಿಜುವಲ್ ನಿವೇಶನ ಮಾಡಿದ್ರೆ ಯಾರು ಇದ್ದಾರೆ, BPL ಕಾರ್ಡ್ ಯಾರು ಇರ್ತಾರೆ ಅವ್ರಿಗೂ ಕೂಡ ನಿವೇಶನ ಕೊಡ್ತಕ್ಕಂಥದ್ದಕ್ಕೂ ಕೂಡ ಚಾಲನೆ ಮಾಡಿದ್ದೇವೆ. ಇಲ್ಲಿ ವಿಶೇಷವಾಗಿ ರಾಮವಳ್ಳಿಗೆ ಅಲ್ಲೇ 5 ಎಕರೆ ಆಗಿರೋದ್ರಿಂದ ಅವ್ರಿಗೆಲ್ಲ ಸೌಕರ್ಯನೂ ಕೂಡ ಇಲ್ಲಿಂದನೇ ಪ್ರಾರಂಭ ಮಾಡ್ತಾರೆ. ಅವ್ರು ಮನೆ ಕಟ್ಕೊಳ್ತಕ್ಕಂಥದ್ದು ಮುಂದೆ ಎಲ್ಲದೂ ಕೂಡ ಅನುಕೂಲ ಆಗ್ತದೆ. ಇವತ್ತು ನಮ್ಮ ನೆಚ್ಚಿನ ನಾಯಕರಾದ H.D. ಸೋಮಶೇಖರ್ ಸಾಹೇಬರು ಈಗ ತಾನೇ 91 ಹಕ್ಕುಪತ್ರನ ವಿತರಣೆ ಮಾಡಿ ಹೊರಟಿದ್ದಾರೆ. ಅವ್ರಿಗೆ ತುಂಬು ಹೃದಯವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಏನು ಅವ್ರದ್ದು ಇನ್ನು 4 ದಿವಸ ಮದುವೆ ಅವಧಿ ಇದ್ದರೂ ಸಹ ನಮ್ಮ ಅಂಗವಿಕಲರು ಅವ್ರಿಗೆ ಏನು 91 ಹಕ್ಕುಪತ್ರ ಕೊಡೋಕ್ಕೆ ನಾವು ಕೇಳ್ಕೊಂಡಾಗ ಮನವಿ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು, ನಾನು ಅದನ್ನು ನಮ್ಮ ಮದುವೆನ ನೀವೇನು ತಲೆ ಕೆಡ್ಸ್ಕೊಳ್ಳೋದು ಬೇಡಿ, ಫಸ್ಟು ಅವ್ರಿಗೆ ಹಕ್ಕುಪತ್ರ ವಿತರಣೆ ಮಾಡಿ ಅಂತ ಹೇಳಿ ಅವ್ರದ್ದು ಕಾರ್ಯಕ್ರಮ ಇದ್ದರೂ ಸಹ ಬಂದು ನಮಗೇನು ಇವತ್ತು ಹಕ್ಕುಪತ್ರ ವಿತರಣೆ ಮಾಡಿ ಹೋಗ್ತಾ ಇದ್ದಾರೆ. ಈ ಥರ ಶಾಸಕರು ನಮಗೆ 224 ಕಾನ್ಸ್ಟಿಟ್ಯೂನ್ಸಿಲಿ ಹುಡುಕಿದ್ರು ನಮ್ಗೆ ಈ ಥರ ಶಾಸಕರು ಸಿಗೋದಿಲ್ಲ. ಹಂಗಾಗಿ ಏನು ಈ ಎಲ್ಲ ಒಂದು ಫಲಾನುಭವಿಗಳಿಗೆ ಹಕ್ಕುಪತ್ರ ಸೇರಿದೆ ಎಲ್ಲ ಕೆಲಸಗಳೂ ನಮ್ಮ ಸಾಹೇಬ್ರಿಗೆ ಸಲ್ತಕ್ಕದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ 16 ಜನದಿದೆ, ಅದನ್ನು ಸಹ ಸೋಮವಾರನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕೃಷ್ಣಮೂರ್ತಿ ನಮ್ಮ ರಾಜೀವ್ ಗಾಂಧಿ ಇವ್ರಿಗೆ ಕೃಷ್ಣಮೂರ್ತಿ ಅಂತೇಳಿ ಆ ಅಧಿಕಾರಿ ಮುಂದೆ ಇದೆ. ಅದನ್ನು ಸಹ ಇನ್ನೊಂದು 15-20 ದಿವಸದೊಳಗಡೆ 16 ಜನದೂ ಹಕ್ಕುಪತ್ರ ವಿತರಣೆ ಮಾಡೋವಂಥ ಒಂದು ಕಾರ್ಯಕ್ರಮನ ಮಾಡ್ತೀವಿ. ನಿವೇಶನ ಕಟ್ಟಿಸ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ನಿವೇಶನ ರಾಜೀವ್ ಗಾಂಧಿ ಇದರಿಂದ ನಮಗೆ 108 ಮನೆ ಕಟ್ಟಲಿಕ್ಕೆ ಒಂದು ಮನೆಗೆ 1,80,000 ರೂಪಾಯಿ ಉಚಿತ, 120 ಜನರಲ್ಲು 120, SC STಗೆ 2 ಲಕ್ಷ ಅನುದಾನನ ನಮ್ಮ EO ಮೇಡಮ್ ಅವರು ಸಹ ಈಗ 108 ಫಲಾನುಭವಿಗಳಿಗೆ ನೀವು ಪಟ್ಟಿ ಕೊಡಿ, ನಾನು ಕೂಡಲೇ ಇದನ್ನು ಅನುದಾನನ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆ 108 ಮನೆಗಳು ಕಟ್ಟಲಿಕ್ಕೂ ಸಹ ನಾವು ಈಗೇನು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡಬೇಕು, ಅದನ್ನು ಶೀಘ್ರವಾಗಿ ಕೊಡ್ತೀವಿ ಅಂತ ಹೇಳ್ತೀವಿ. ನಾವೇನು ಅದು 108 ಮನೆಗಳ್ದು ಏನು ನಾವು ನಿಗದಿ ಏನಿಲ್ಲ, ಅದನ್ನು ಸೋಮವಾರ ನಾವು ಒಂದು ಪಟ್ಟಿ ತಗೊಂಡು ಯಾರ್ಯಾರು ಜನರಲ್ ಇದ್ದಾರೆ, SC ST ಇದ್ದಾರೆ, ಆ ಅಂಗವಿಕಲರ ಹತ್ರನೇ ಒಂದು ಕಲೆಕ್ಟ್ ಮಾಡಿ ಬೇಗ ಶೀಘ್ರದಲ್ಲೇ ಒಂದು 10 ಡೇಸ್ ಒಳಗಡೆ ಅದನ್ನು ಕೊಟ್ಟು ಆ ಮನೆ ಕಟ್ಸೋಕ್ಕೆ ಏನು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ತೀವಿ.